ಈಗ ಗವರ್ನರ್ ಅವರ ಮೊದಲನೇ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. 2 ಅಥವಾ 3 ನೋಟಿಸ್ಗಳಿಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಿ. ರಾಜ್ಯಪಾಲರ ಪತ್ರಕ್ಕೆ ಏನಾದರೂ ಸರಿಯಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡದೆ ಹೋದರೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೀವಿ. ರಾಷ್ಟ್ರಪತಿಗಳಿಗೆ ಇದೇನು 5,000 ಕೋಟಿಯಷ್ಟು ಹಗರಣ ಆಗಿದೆ, ಇದರ ವಿರುದ್ಧ ಮನವಿ ಕೊಟ್ಟು ಇಡಿಯನ್ನು ಬೇಕಾದರೂ ನೀವು ಇಲ್ಲಿಗೆ ಕಳಿಸ್ಕೊಡಿ, ಅರೆಸ್ಟ್ ಮಾಡಿಸಿ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಆಗ್ರಹವನ್ನು ರಾಷ್ಟ್ರಪತಿಗಳ ಎದುರುಗಡೆ ಮಾಡೋರಿದ್ದೀವಿ. ಅದಕ್ಕೆ ಏನಾದರೂ ಮೊದಲನೇ ಗವರ್ನರ್ ಅವರ ಪತ್ರಕ್ಕೆ ಸೈಟನ್ನು ಕೊಡುವಂಥದ್ದು ಅಥವಾ ರಾಜೀನಾಮೆ ಹಂತಕ್ಕೆ ಹೋಗುವಂಥದ್ದಾದರೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗೋದು ಬರೋದಿಲ್ಲ. ಇಲ್ಲಾಂದರೆ ರಾಷ್ಟ್ರಪತಿಗಳ ಅಂಗಳಕ್ಕೂ ನಾವು ತಲುಪ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿಷಯದಲ್ಲಿ ಸರ್ಕಾರ ರಾಜವಂಶಸ್ಥರ ಅಧಿಕಾರವನ್ನು ಮೊಟಕು ಮಾಡುವಂಥ, ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಸದಸ್ಯರನ್ನು ನೇಮಕ ಮಾಡುವಂಥ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ. ಈಗಾಗಲೇ ಹೈಕೋರ್ಟು ನೆನ್ನೆ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಈ ರೀತಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಮಾಧ್ಯಮದ ಪ್ರತಿಕ್ರಿಯೆ ನೋಡಿದ್ರೆ ಚಾಮುಂಡೇಶ್ವರಿಯ ದೇವಿಯ ಆರಾಧನೆಯಲ್ಲಿ ವ್ಯತ್ಯಯ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಮೂಡಾದ ವಿಚಾರದಲ್ಲಿ ಈಗಾಗಲೇ ಅವರಿಗೆ ಉರುಳಾಗಿದೆ ಅನ್ನುವಂಥದ್ದನ್ನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ನಂಬಿಕೆ ನಮ್ಮ ಧರ್ಮದ ವಿಷಯದಲ್ಲಿ, ಅದರಲ್ಲೂ ಚಾಮುಂಡಿ ಮಾತೆಯ ವಿಷಯದಲ್ಲಿ ಹೆಚ್ಚು ಏನು ವಿವೇಚನೆಯಿಂದ ಸರ್ಕಾರ ನಡ್ಕೋಬೇಕಾಗಿತ್ತು, ನಡ್ಕೊಳ್ತಾ ಇಲ್ಲ. ಈ ಎಲ್ಲದರ ವಿಷಯವನ್ನು ಇವತ್ತಿನ ದಸರಾ ಪ್ರಾಧಿಕಾರದ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂಭವವೂ ಇದೆ.